ದಿನೇ ದಿನೇ ಕಷ್ಟಗಳು ಎದುರಾಗುತ್ತಲೇ ಇವೆ ಎಂದು ಲಕ್ಷ್ಮೀಕಾಂತ ತನ್ನ ಜೀವನದಲ್ಲಿ ಖಿನ್ನನಾಗಿದ್ದ. ಅವನಿಗೆ ನಂಬಿಕೆ ಕುಸಿದಿತ್ತು. ಏನನ್ನು ತಲುಪುವುದಕ್ಕೂ ಮನಸ್ಸು ಕೈ ಹಾಕಲಿಲ್ಲ. ಆದರೆ ಅವನ ಅಜ್ಜಿ ಯಾವಾಗಲೂ ಹೇಳುತ್ತಿದ್ದ ಮಾತು ಅವನ ಮನಸ್ಸಿನ ಹಿಂದೆ ಬಿದ್ದಿತ್ತು. ಕನಸು ಕಾಣುವುದನ್ನು ನಿಲ್ಲಿಸಬೇಡ, ಕನಸು ನೋಡಿದರೆ ಮಾತ್ರ ಅದು ನಿಜವಾಗುತ್ತೆ. ಒಂದು ದಿನ ಲಕ್ಷ್ಮೀಕಾಂತ ಆ ಮಾತನ್ನು ಕೇಳಿಕೊಂಡು ತನ್ನ ಆಸೆ ಕನಸುಗಳ ಬಗ್ಗೆ ಆಲೋಚನೆ ಮಾಡಲಾರಂಭಿಸಿದ. ಅವನ ಆಸೆ ಉತ್ತಮ ಚಿತ್ರಕಲಾವಿದನಾಗುವುದು. ಆದರೆ ಬಡತನದ ಕಾರಣದಿಂದ ಚಿತ್ರಕಲೆಗೆ ಅಗತ್ಯ ಸಾಧನಗಳು ಕೊಂಡುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಆದರೂ ಅವನು ಬೇಸರವಿಲ್ಲದೆ ತಮ್ಮ ಕೈಯಲ್ಲಿ ಇರುವ ಸಣ್ಣ ಸಣ್ಣ ಆಕಾರಗಳೊಂದಿಗೆ ನಿಂತುಕೊಂಡು ಚಿತ್ರವಳಿಸುವ ಕೆಲಸ ಪ್ರಾರಂಭಿಸಿದ. ಹಗಲು ರಾತ್ರಿ ಶ್ರಮಿಸಿ ಚಿತ್ರಕಲೆ ಶ್ರದ್ಧೆಯಿಂದ ಅಭ್ಯಾಸ ಮಾಡುತ್ತಾ ತನ್ನ ಕನಸುಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಅವನು ಹೊರಟ. ಹಲವು ದಿನಗಳ ನಂತರ ಅವನ ಕಲೆಯನ್ನು ತಜ್ಞರು ಗಮನಿಸುತ್ತಿದ್ದರು. ಜನರು ಮೆಚ್ಚತೊಡಗಿದರು. ಲಕ್ಷ್ಮೀಕಾಂತ ತಾನು ಕಷ್ಟವನ್ನು ನಿಲ್ಲಿಸದೆ ಶ್ರಮಿಸಿದರೆ ಕನಸು ಯಾವಾಗಲೂ ನಿಜವಾಗುವುದೆಂಬ ವಿಷಯವನ್ನು ತಿಳಿದ. ಈಗ ಅವನು ಅತ್ಯುತ್ತಮ ಚಿತ್ರಕಲಾವಿದನಾಗಿ ಅಜ್ಜಿ ಹೇಳಿದ ಮಾತು ಕನಸು ಕಾಣುವುದನ್ನು ನಿಲ್ಲಿಸಬೇಡ ಅವನ ಜೀವನದ ಸತ್ಯವಾಯಿತು. ಪಾಠ: ಕಷ್ಟಗಳು ಎದುರಾಗಬಹುದು, ಆದರೆ ಕನಸು ಕಾಣುವುದನ್ನು ನಿಲ್ಲಿಸಬೇಡ. ಕನಸುಗಳನ್ನು ತಲುಪಲು ಶ್ರಮವೇ ಆದಿ ಮಾರ್ಗ.